ಇವ ಅಲ್ಲಿ ಹೋಗ್ಲತ್ತಿದ್ದವ ಶ್ಯಾಮೆ ಅಲ್ಲ. ಹ್ಞೂ, ಶ್ಯಾಮೆನೇ ಅವ. ಮತ್ತು ಇವೇನು ನನಗೆ ನೋಡಿ ಭೀ ಹಂಗೆ ಹೋಗ್ಲಕತ್ತಾನ ಏನು? ಇವನ್ ನಂಬಿ ನಾನು 20,000 ಕೊಟ್ಟಿನಿ ಅವ್ನಿಗೆ ಕಟ್ಟವ್ನಿಗೆ. ಅವನ್ ನೋಡಿದ್ರೆ ತಗೊಂಡು ಪರಾರಿ ಆಗ್ಬಿಟ್ಟನ. ತಡಿ ಮಾಡ್ತೀನಿ ಅವನಿಗೆ. ಏ ಶ್ಯಾಮ್ಯ, ಏ ಶ್ಯಾಮ್ಯ. ಛೇ, ನೋಡೇ ಬಿಟ್ಟನಲ್ಲ. ಇವ ನೋಡ್ಬಾರ್ದಂತಾರ ನಾನು ಇಲ್ಲಿಂದು ಹೋಗ್ಬಿಟ್ರೆ ಆಯ್ತಂತ ನಡ್ದೀನಿ. ಕಡಿಗೂ ನೋಡೇ ಕರೆದು ಬಿಟ್ಟನು. ಇನ್ನು ಹೋಗಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ನನ್ನ ಮೇಲೆ ಗುಬಿ ಕುಡಿಸ್ತಾನ. ಸರಿ, ಹೋಗಿ ಮಾತಾಡ್ತಾರಾಯ್ತು. ಓ ಗುರಪ್ಪ, ನಾನು ಯಾರು ಕರೆದ್ರೇನೋ ಅನ್ಕೊಂಡ. ಏನು ಈ ಕಡೆ ಬಂದಿದ್ದಲ್ಲ ಇವತ್ತು? ಆರಾಮಿದ್ದೇನು? ಶ್ಯಾಮ್ಯ, ನನ್ನ ಮುಂದೆ ಇದೆಲ್ಲ ನಾಟಕ ಆಡ್ಬೇಡ, ಹೇಳಕತ್ತೀನಿ. ನನಗೆ ನೋಡಿನೇ ನೀ ಆ ಕಡೆ ಹೋಗಿದಂತ ನನಗೆ ಗೊತ್ತು. ಮತ್ತು ಇದೆಲ್ಲ ಮಾಡ್ತೇನು ನಾಟಕ? ಯಾಕೆ ನೀ ನನ್ನ ಮುಂದೆ ಬರಲು ಹೋಗಿದಂತನೂ ನನಗೆ ಗೊತ್ತು. ಊರ್ಲಿಂತ ಬಂದು ಒಂದು ವಾರ ಅಲಗ್ ಬಂತು. ಇನ್ನ ಮಟ ನಿನ್ನ ಮನೆ ಕಡೆಗೆ ಬಂದಿಲ್ಲ. ದಿನ ನಮ್ಮ ಮನೆ ಕಡೆಗೆ ಬರವ ಯಾಕೆ ಬಂದಿಲ್ಲ? ಹೋಗ್ಲಿ, ಕೆಲಸ ಅದ ಅಂಥೇಳೇ ಇಟ್ಕೋ. ಏನು ನನಗೆ ನೋಡಿ ಯಾಕೆ ವಾಪಸ್ ಹೋಗ್ಲತ್ತಿದ್ ನೀನು? ಹಾಂ, ನೀ ನನ್ನ ನೋಡೇ ಹೋಗ್ಲತ್ತಿದ್ದಿಲ್ಲ? ಕರೆ ಹೇಳಿ, ನನಗೆ ನೋಡೇ ಹೋಗ್ಲತ್ತಿದಂತನೂ ಗೊತ್ತು, ಯಾಕೆ ಹೋಗ್ಲತ್ತಿದಂತನೂ ಗೊತ್ತು. ನಿನಗೆಲ್ಲ ಗೊತ್ತು ಏನಾಗ್ಯದ ಏನಿಲ್ಲ ಅಂತ. ಅದಕ್ಕೆ ಓಡ್ ಹೋಗ್ಲತ್ತಿದ್ ನೀನು. ಇದೊಳ್ಳೆ ಕತೆ ಆಯ್ತು ಬಿಡು. ನಿನಗೆ ನೋಡಿ ನಾ ಹೋಗ್ಲಿಕ್ಕ ನೀನು ಹುಲಿನ ಸಿಂಹನ? ನಾ ಯಾಕೆ ನಿನಗೆ ನೋಡಿ ಆ ಕಡೆ ಹೋಗ್ಲಿ? ಏನ ನಾ ನಿನ್ನ ಬಲ್ಲಿ ಏನು ಸಾಲ ತಗೊಂಡಿನೇನು? ಅದಕ್ಕೆ ಕೊಡ ಹತ್ತದ ಬಾ ಅಂತ ಹೇಳಿ ನಾ ಅಂಜಿ ಓಡ್ ಹೋಗ್ಲಕ್ಕ? ನಾ ಯಾಕೆ ನಿನಗೆ ಅಂಜಿ ನೋಡಿ ಓಡ್ ಹೋಗ್ಲಪ್ಪ? ನೀ ಏನು ಮಾತಾಡ್ಲಕತ್ತಿದಿ? ಇಷ್ಟಕ್ಕೂ ನಾನು ನಿಮ್ಮ ಮನೆ ಕಡೆಗೆ ಯಾಕೆ ಬಂದಿಲ್ಲ ಅಂತ ಹೇಳ್ತೀನಿ ಕೇಳು. ನೀನು ಒಂದಕ್ಕೆ ಇನ್ನೊಂದು ತಿಳ್ಕೊಬೇಡ. ಹೇಳಾಗತ್ತೀನಿ ಗುರಪ್ಪ. ನನಗೆ ಕೆಲಸ ಅಂದ್ರೆ ಕೆಲಸ ಸುಮಾರು. ಎಲ್ಲ ಬಿಟ್ಟು ಊರಿಗೆ ಹೋಗ್ಯದ್ ಬಂದಿತ್ತು ನನಗೆ. ಅದಕ್ಕೆ ಊರಾಗ ಕುಂತಿದ್ದ. ಅದಕ್ಕೆ ಬಂದಳಕ ಎಲ್ಲ ಕೆಲಸ ಹಾಗೆ ಬಿದ್ದಾವ ಪೆಂಡಿಂಗ್. ಅದಕ್ಕೆ ನಂಗೆ ಬರ್ಲಿಕ್ಕಾಗಿಲ್ಲ. ನೀ ನೋಡಿದ್ರೆ ಬೇರೆ ಬೇರೆನೇ ಹೇಳಾಗತ್ತಿದಪ್ಪ. ಅಂಥದ್ದೇನಾಗ್ಯದ ಈಗ? ಹ್ಞೂ, ಅಂದ್ರೆ ನಿನಗೆ ಏನು ಗೊತ್ತೇ ಇಲ್ಲ ಕಾಣಿಸ್ತದ? ಏನು ಗೊತ್ತಿಲ್ಲ ನಿನಗೆ? ಖರೆ ಹೇಳು ನೋಡಮ್ಮಿ, ಖರೆ ಖರೆ ಹೇಳು. ನೋಡ್ ಗುರಪ್ಪ, ನನಗ ಗೊತ್ತದನೋ ಬಿಟ್ಟದೋ ಯಾರು ನನಗ ಪಕ್ಕ ಏನಾಗ್ಯದ ಅಂತೇಳಿ ಹೇಳಿಲ್ಲ. ಊರ್ಲಿಂತ ಬಂದಳಕ ನನಗ ಸುದ್ದಿ ಗೊತ್ತಾಗಿದ್ದು ಖರೆ ಅದ. ಆದ್ರ ನನಗ ಕೆಲಸ ಭಾಳ ಇತ್ತು. ಅದಕ್ಕೆ ನಿಮ್ಮ ಮನೆ ಕಡೆಗೆ ಬರ್ಲಿಕ್ಕೆ ಆಗಿಲ್ಲ. ಏನು ಅದು ಅವ ನಾ ನಿಮಗ ಪರಿಚಯ ಮಾಡಿಸಿದಲ್ಲ ಮನುಷ್ಯ, ಏನೋ ರೊಕ್ಕ ತಗೊಂಡು ಓಡ್ ಹೋಗ್ಯಾನಂತಲ್ಲ, ಅದು ನನಗ ಸುದ್ದಿ ಕಿವಿಗೆ ಬಿತ್ತು. ನಾನು ಅವಾಗೆ ಬರ್ಬೇಕಂತಂದ, ಅದ್ರ ಕೆಲಸದಾಗ ಆಗಿಲ್ಲ. ಹಂಗಂತೇಳಿ ನೀನು ಏನು ನಾನೇ ಬೇಕಂತೇಳಿ ಮಾಡ್ಸಿನೇನೋ ಅನ್ನಂಗೆ ಮಾತಾಡ್ಲತ್ತಿದಪ್ಪ. ನನಗೂ ಬೇಜಾರಾಯ್ತು ಕೇಳಿ. ಭಾಳ ನಂಬಿಕೆ ಮನುಷ್ಯ ಅಂಥೇಳಿ ನಾನು ನಿನಗೆ ಪರಿಚಯ ಮಾಡಿಸಿ ಅದು ಕಟ್ಟಿಸೋ ಸಲಿಂದ ಕರ್ಕೊಂಡು ಹೋಗಂದಿದ್ದ. ಅವ ಹಿಂಗೆ ಮಾಡ್ತಾನಂಥೇಳಿ ನನಗೇನು ಗೊತ್ತಿತ್ತು? ನನಗೇನು ಕನಸು ಬಿದ್ದಿತ್ತೇನು? ನೀ ನೋಡಿದ್ರೆ ಒಳ್ಳೆ ನಾನೇ ಹೇಳಿ ನನ್ನಂಗೆ ಮಾತಾಡ್ಲತ್ತಿದ್ದಪ್ಪ. ಈಗಾರ ಒಪ್ಕೊಂಡಿಲ್ಲ? ಅವ ನನಗೆ ನೀ ಹೇಳಿದ ಮನುಷ್ಯ ಓಡೋಗ್ಯಾನಂತೇಳಿ ನಿನಗೆ ಗೊತ್ತು. ಅವ ರೊಕ್ಕ ತೊಗೊಂಡು ಓಡೋಗ್ಯಾನಂತನೂ ನಿನಗೆ ಗೊತ್ತಾಗ್ಯದ. ಇಷ್ಟೆಲ್ಲ ಗೊತ್ತಾಗಿದ್ಮೇಲೆ ಹೋಗ್ಲಿ, ಕೆಲಸ ಇದ್ದ ಸಲಿಂದ ಬಂದಿಲ್ಲ ಅಂತೇಳಿ ನಾನು ತಿಳ್ಕೊತೀನಿ. ಈಗ ಯಾಕೆ ನೀ ನನಗೆ ನೋಡಿ ಓಡ್ ಹೋಗ್ಲತ್ತಿದಿ ಅದು ಹೇಳಿ ನನಗೆ. ಹಾಂ, ಇದ್ರಾಗ ಏನು ಗೋಲ್ಮಾಲ್ ಅದ ಏನು? ಮತ್ತೆ ನಿಂದ ಕೈ ಏನಾರ ಅದ? ನನಗೆ ಯಾಕೋ ಹಂಗೆ ಅನಿಸ್ಲಕತ್ತದ. ಗುರಪ್ಪ, ನಾಲ್ಗಿ ಮೇಲೆ ಹಿಡಿತಿರ್ಲಿ. ನಾನು ಸುಮ್ಮಿದ್ದೀನಿ ಅಂತಂದ್ರೆ ನೀನು ನಾನೇ ಮಾಡೀನಂತೇಳಿ ಎಲ್ಲ ತಪ್ಪು ನನ್ನ ಮೇಲೆ ಹಾಕ್ಲಿಕ್ಕೆ ಬರಬೇಡ. ಏನೋ ಒಂದು ಮನುಷ್ಯಾಗ ಗುಣ ಗೊತ್ತು ಇದ್ದಾಗ ಹೇಳ್ತಾರ, ಹಿಂಗೆ ಒಳ್ಳೆ ಮನುಷ್ಯನ ನೋಡು ಮಾಡು ಅಂತ ಹೇಳಿರ್ತಾರ. ನಮ್ಗೇನು ಕನಸು ಬಿದ್ದಿರ್ತದೇನು ಅವರು ನಿಂದು ರೊಕ್ಕ ತಗೊಂಡು ಓಡ್ ಹೋಗ್ತಾರ ಅಂತ ಹೇಳಿ? ಹಾಂ, ಏನೋ ನಮ್ಮ ಮನ್ಯಾಗ ಭಾಳ ವರ್ಷ ನಿಂತು ಮಾಡ್ಕೊಂಡು ಬಂದಿದ್ದವನ ಚಂದ ಮಾಡ್ತಾನಂಥೇಳಿ ನಾನು ಹಿಂಗೆ ತೋರಿಸ್ಬಿಟ್ಟಿನಿ. ಇಷ್ಟಕ್ಕೂ ನಾ ಯಾಕೆ ಹೋಗ್ಲತ್ತಿದ್ದ ಅಂತಂದ್ರೆ ಏನು ಮಾರಿ ತೋರ್ಸೋದು? ಪಾಪ ನನ್ನ ಸಲಿಂದ ಇವ ರೊಕ್ಕ ಕಳ್ಕೊಂಡಾನ. ಈಗ ಇವ್ನ ಮುಂದೆ ಹೋಗಿ ಹೆಂಗೆ ನಿಂದ್ರದು? ನೋಡಮ್ಮಿ, ಅವ ಎಲ್ಲರ ಕೈಯಾಗ ಸಿಕ್ಕುನು ಅಂತಂದ್ರೆ ನಾನೇ ಅವನಿಗೆ ತಂದು ನಿನ್ನ ಮುಂದೆ ನಿಂದಿರ್ಸ್ಬೇಕು. ಅಲ್ಲಿ ತನ ನೀನು ಮಾರಿ ತೋರಿಸ್ಬಾರ್ದನ ಒಂದೇ ಕಾರಣಕ್ಕೆ ನಾ ಇಲ್ಲಿಂದ ಹೋಗ್ಲತ್ತಿದ್ದ ಅಷ್ಟೇ, ಮತ್ತೇನಿಲ್ಲ. ಇಷ್ಟಕ್ಕೂ ಅವನಿಗೆ ಮುಂದಿಟ್ಕೊಂಡು ರೊಕ್ಕದ ಸಲಿಂದು ಇಂಥದ್ದೆಲ್ಲ ನಾಟಕ ಮಾಡೋದು ನನಗೇನು ಬಂದಿಲ್ಲ ಏನು? ಮನಾರ್ ನನಗೂ ಕಂಡಾಬಟ್ಟಿ ಆಸ್ತಿ ಅಂತಸ್ತಿಲ್ಲ ಅದ. 10-20 ಸಾವಿರ ರೂಪಾಯಿ ಸಲಿಂದು ಯಾವನಿಗೂ ಮನುಷ್ಯಾಗ ಮುಂದಿಟ್ಕೊಂಡು ಆಟ ಆಡೋ ಅಂಥ ಮನುಷ್ಯ ನಾನಲ್ಲ. ಎಲ್ಲ ಗೊತ್ತಿದ್ರು ಹಿಂಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಏನು ಹೇಳಗತ್ತೀನಿ ಗುರಪ್ಪ, ನಾನು ನಿನಗೆ ಹೋಗೋತೀನಿ. ನನ್ಲಿಂತ ತಪ್ಪಾಗ್ಯದ. ನಾನು ಹಂಗೆ ಪರಿಚಯ ಮಾಡಿಸ್ಬಾರ್ದಿತ್ತು. ಇನ್ನೊಂದು ಏನಂತಂದ್ರೆ, ನಾ ಪರಿಚಯ ಮಾಡಿಸಿನ ಖರೆ ಅದ. ಅವ್ನಿಗೆ ಅಷ್ಟೊಂದು ರೊಕ್ಕ ಕೊಡೋದು ನಿನಗೇನಿತ್ತು? ಕೆಲಸ ಆಗಿದ ಮೇಲೆ ಕೊಡಬೇಕು ಬೇಡ? ನೀನು ಅಟ್ಟೆ ಕೊಟ್ಟು ರೊಕ್ಕ ನೀನು? ಹಾಂ, ಅಷ್ಟೇ ಕೊಟ್ಟು ಯಾರ್ಯಾರ ಮುಂಚಿತ ಅಷ್ಟೊಂದು ರೊಕ್ಕ ಕೊಡ್ತಾರೇನು? ಹಾಂ, ನಿನಗೆ ಅಷ್ಟು ರೊಕ್ಕ ಕೊಡೋಕೆ ನಿನಗೆ ಗೊತ್ತಾಗಿಲ್ಲ? ನಿನಗೆ ಏನೋ ಒಂದು 2-3 ಸಾವಿರ ರೂಪಾಯಿ ಕೊಟ್ಟಾರನು. 20,000 ರೂಪಾಯಿ ಒಮ್ಮೆ ನೀ ಅದು ಹೆಂಗೆ ಕೊಟ್ಟು? ನಿಂದೇನು ತಪ್ಪಿಲ್ಲ ಏನಂದ್ರೆ? ಏನು ಈಗ ನಾ ಬಾಯಿ ತೋರಿಸಿ ಬೀಳಂತಂದ್ರೆ ನೀ ಬಾಯಿಗೆ ಬೀಳ್ತೇನು? ಏನೋ ಒಂದು ಒಳ್ಳೇದಾಗ್ಲಿ ಅಂತೇಳಿ ಹೇಳ್ತಾರ. ಅದಕ್ಕೆ ನೀನು ಎಲ್ಲ ತಂದು ನನ್ನ ತಲೆ ಮೇಲೆ ಗೂಬೆ ಕೂಡಿಸ್ತೀರಿ ಹೆಂಗಪ್ಪ ಇದು? ನಾನು ನಿನಗೇನು ರೊಕ್ಕ ಕೊಡು ಅಂದಿನೇನು? ಮನುಷ್ಯ ಒಳ್ಳೆಯವನ, ಚಂದನ, ಭಾಳ ವರ್ಷದಿಂದ ಮಾಡ್ಕೊಂಡು ಹೋಗ್ಲತ್ತಾನ. ಮತ್ತು ನೋಡಪ್ಪ, ಮಾಡಿಸ್ತಂದ್ರೆ ಮಾಡಿಸು, ಕರ್ಕೊಂಡೋಗಿ ಕೆಲಸ ಮಾಡಿಸ್ಕೊ ಅಂತ ಹೇಳ್ದೆ ನಾನು. ನಿನಗೆ ಒಟ್ಟು ರೊಕ್ಕ ಕೊಟ್ಬಿಡು, ಅವ್ನಿಗೆ 20,000 ಕೊಡು, 30,000 ರೂಪಾಯಿ ಕೊಡು ಅಂತ ನಾ ಹೇಳಿನೇನು? ಹಾಂ, ಹೇಳಿನೇನು ನಿನಗೆ?
ಒಪ್ಕೋತೀನಿ ಗುರಪ್ಪ. 20,000 ರೂಪಾಯಿ ಅದೇನು ಸಣ್ಣ ಮಟ್ಟದ ಅಮೌಂಟ್ ಅಲ್ಲ. ನಾ ಒಪ್ಕೋತೀನಿ. ನನ್ಲಿಂತ ಎಲ್ಲೋ ಒಂದ್ ಕಡೆಗೆ ನಿನಗ ಹಿಂಗ ಮೋಸ ಆಗೈತಿ ಅಂತ ಹೇಳಿ ನಾ ಒಪ್ಕೋತೀನಿ. ನಾನು ಇವತ್ತಿಲ್ಲ ನಾಳೆಗೆ ಅವನಿಗೆ ತಂದು ನಿಂದಿರ್ಸ್ತೀನಿ ನಿನ್ ಮುಂದ. ಅಲ್ಲಿ ಮಟ ನೀ ಜರ ಸುಮ್ಮಿರು ಹೇಳತ್ತೀನಿ ನಾನು. ಸುಮ್ಮನೆ ನೀನು ಇವತ್ತ ರೊಕ್ಕ ಬರ್ತದ ಹೋಗ್ತದ, ನಾಳೆಗೆ ನಮ್ಮ ದೋಸ್ತಿ ಖರಾಬ್ ಆಗ್ಬಾರ್ದು ಹೇಳತ್ತೀನಿ. ನಾಳೆಗೆ ಅವನಿಗೆ ನಾನು ತಂದು ನಿನ್ ಮುಂದೆ ನಿಂದಿರ್ಸ್ದ ಅಂತಂದ್ರ ಈಗ ನೀ ಏನ್ ನನ್ನ ಮೇಲೆ ಗೂಬಿ ಕುಡಿಸ್ಲತ್ತಿದಲ್ಲ ಇದೆಲ್ಲ ವಾಪಸ್ ಬರ್ತದ. ಅಂದಿದ ಮಾತು ಒಂದು ಸರಿ ಮಾತಾಡಿದ್ರ ಮನುಷ್ಯ ವಾಪಸ್ ತಗೊಳಕ್ ಆಗಲ್ಲ. ಏನು ಆಡೋಕಿನ ಮುಂಚೆ ನಾಲ್ಗಿ ಮೇಲೆ ಹಿಡ್ತಾ ಇರ್ಬೇಕು. ಏನು 20,000 ರೂಪಾಯಿ ಸಲಿಂದ ನೀನು 20 ಮಾತಾಡೋದು ಬೇಡ. ನಾನೇ ಕರ್ಕೊಂಡು ಬಂದು ನಿಂದಿರ್ಸ್ತೀನಿ. ನಿಂದ ರೊಕ್ಕ ಬೇರೆ ಅಲ್ಲ, ನಂದು ರೊಕ್ಕ ಬೇರೆ ಅಲ್ಲ. ನಂದು ರೊಕ್ಕ ಹೋಗಿತ್ತಂದ್ರೂ ನಾನು ಇದೇ ಚಿಂತಿದಾಗ ಇರ್ತಿದ್ದ. ನನಗೆ ತಿಳಿತದ ನಿನ್ ಕಷ್ಟ ಏನು. ನಾ ಅರ್ಥ ಮಾಡ್ಕೊಂಡಿನಂತೇಳಿ ನಾನು ಹೆಚ್ಚಿಗೇನು ಹೇಳಲ್ಲೋಗಿನ್ ನಿನಗೆ. ನನ್ನ ಪಾಡಿಗೆ ನಾನು ಸುಮ್ಮನೆ ಯಾಕೆ ಹೋಗ್ಲತ್ತಿದ, ಇವತ್ತಿಲ್ಲ ನಾಳೆ ಕರ್ಕೊಂಡು ಬಂದು ನಿನ್ನ ಮುಂದೆ ನಿಂದಿರ್ಸೇನೆ ಮಾತಾಡ್ಬೇಕಂತೇಳಿ ಹೋಗ್ಲತ್ತಿದ. ನೀ ಅಷ್ಟಕ್ಕೆ ಬಾಯಿಗೆ ಬಂದಂಗೆ ಮಾತಾಡಿದ್ರ ಸುಮ್ಮಿರ್ತಾರೇನು? ನಾ ಹುಡುಕ್ತೀನಿ ತಗೋ, ನೀ ಏನು ಚಿಂತೆ ಮಾಡಬೇಡ. ಏನು ಈಗ ಬೇಕಾದ್ರೆ 20,000 ರೂಪಾಯಿ ಕೊಟ್ಟಿದ್ದಲ್ಲ, ನಾಳೆಗೆ ಬಾ, ಬೇಕಾದ್ರೆ ನಿನ್ಗೆ 20,000 ರೂಪಾಯಿ ವಾಪಸ್ ಕೊಡ್ತೀನಿ. ಅವ ಯಾವಾಗ ಸಿಗ್ತಾನೆ ಅವಾಗ ನಾ ವಸೂಲಿ ಮಾಡ್ಕೋತೀನಿ. ಈಗ ನಾನು ನಿನಗೆ ಅವ್ನಿಗೆ ಪರಿಚಯ ಮಾಡಿಸಿದ ತಪ್ಪಿಗೆ ಅದು ನಾನೇ ದಂಡ ಕೊಡ್ತೀನಂತ ಕೈಲಿತ್ತು. ಏನು ಏನಂತಿ? ಏನು ಬ್ಯಾಡ ತಗೋ. ಅವನ ಸಲಿಂದ ನಾಯಕ ನಿನಗ ದಂಡ ಹಾಕ್ಲಿ ಬ್ಯಾಡ. ಅವ ಯಾವಾಗ ಸಿಗ್ತಾನೆ ಸಿಗ್ಲಿ, ಅವಾಗೆ ವಸೂಲಿ ಮಾಡಿದ್ರೆ ಆಯ್ತು ತಗೋ. ನೀ ಹೇಳೋದು ಬರೋಬರದ. ರೊಕ್ಕ ಇವತ್ತು ಬರ್ತದ ನಾಳೆಗೆ ಹೋಗ್ತದ. ಇಷ್ಟು ವರ್ಷದ ದೋಸ್ತಿ ಹಾಳು ಮಾಡ್ಕೊಳ್ಳೋದು ಬ್ಯಾಡ. ಆಯ್ತು ತಗೋ. ಅವ ಯಾವಾಗ ಸಿಗ್ತಾನೆ ಸಿಗ್ಲಿ, ನಾ ಕಾಯ್ತೀನಂತ. ಇದು ನಿನಗೇನಾರ ಒಂದು ಮನಿ ಅದು ಏನಾರ ಗೊತ್ತಿತ್ತಂತಂದ್ರ ಹೇಳ ಮತ್ತ, ಇಲ್ಲ ನಡಿ ಹೋಗಮಂತ. ಹೆಂಗಂತಿ? ಈ ಕೆಲಸ ನಾನು ನೀ ಹೇಳಕ್ಕಿನ್ನ ಮೊದಲೇ ಮಾಡೀನಿ. ನಾನು ಅವ್ನಿಗೆ ಊರಿಗಾಯ್ತು, ಅವ್ನ ಬೀಗರ್ ನೆಂಟ್ರ ಮನಿಗಾಯ್ತು, ಎಲ್ಲ ಕಡೆ ಓಡಾಡಿ ಬಂದೀನಿ. ಅವ ಮಾತ್ರ ಎಲ್ಲಿ ಇಲ್ಲ. ಅವ ಎಲ್ಲಿ ಹೋಗ್ಯಾನೋ ಗೊತ್ತಿಲ್ಲ. ಅವ್ನ ಹೆಂಡತಿಗೆ ಹೇಳಿ ಬಂದೀನಿ ನಾನು. ಅಚಾನಕ್ ನಿನ್ ಗಂಡ ಬಂದುನು ಮಾಡ್ದುನು ಅಂತಂದ್ರ ಜರ ನನಗ ಸುದ್ದಿ ಮುಟ್ಟಿಸವ. ಹಿಂಗ್ ರೊಕ್ಕ ತಗೊಂಡ್ ಹೋಗ್ಯಾನ ಮತ್ತ ನನ್ನ ನಂಬಿಕೆ ಮೇಲೆ ಕೊಟ್ಟಾರ ಅವರು, ಹಿಂಗ್ ಮಾಡಿದ್ರೆ ಹೆಂಗ ಅಂತ ಹೇಳಿ ಬಂದೀನಿ. ನಂಬರ್ ಎಲ್ಲ ಕೊಟ್ಟು ಬಂದೀನಿ. ಹೇಳ್ತೀನಿ ಅಣ್ಣ ಅಂದಾಳ. ಅದಕ್ಕೆ ಒಂದು ಸ್ವಲ್ಪ ದಿನ ನೋಡಮ್ಮಂತ ತಗೋ. ಮನೆಗೆ ಬರ್ಲಾರ್ದೆ ಇರ್ತಾನೇನು? ಹೆಂಡ್ರು ಮಕ್ಕಳಿಗೆ ಬಿಟ್ಟು ಎಷ್ಟು ದಿನ ಇರ್ತಾನ ಊರು ಬಿಟ್ಟು? ಬಂದೇ ಬರ್ತಾನ. ನೀ ಏನು ಚಿಂತೆ ಮಾಡಬೇಡ. ಅವ್ ಬಂದಾಗ ನನಗೆ ಗೊತ್ತೇ ಆಯ್ತದ ತಗೋ. ಅವ್ನ ಹೆಂಡತಿ ಹೇಳ್ತಾಳ ಹಂಗೇನಿಲ್ಲ, ಹೆಣ್ಮಗಳು ಚಂದಳ. ಆಕಿನೇ ಅಂದಳು ಆಯ್ತು ತಗೋರಿ ಅಣ್ಣ, ನಾ ಹೇಳ್ತೀನಿ ತಗೋರಿ ಅಂತೇಳಿ ಅಂದಾಳ. ಜರ ನೋಡಮ್ ತಗೋ. ಏನು ನೀ ಏನು ವಿಚಾರ ಮಾಡಬೇಡ. ಹ್ಞೂ ಆಯ್ತು ತಗೋ. ಅಂದ್ರೆ ನೋಡಮ್ ತಗೋ. ಮತ್ತೆ ಯಾವಾಗ ಬರ್ತಾನ ಏನು ನೋಡು. ಮತ್ತೆ ಸಿಕ್ಕುನು ಅಂತಂದ್ರೆ ಹೇಳು. ಹೋಗಿ ಯಾಕೆ ಹಿಂಗೆ ಮಾಡ್ಯಾನ ಏನು ಅಂತೆಲ್ಲ ಕೇಳಿ ಮಾಡಿ ಅದಿಟ್ಟು ರೊಕ್ಕ ವಸೂಲಿ ಮಾಡ್ಕೊಂಬಂದ್ರೆ ಆಯ್ತು. ಹ್ಞೂ ಆಯ್ತು ತಗೋ, ಹೇಳ್ತೀನಂತ. ನಿಂದ ರೊಕ್ಕ ಹೋದ್ರೆ ನನಗೆ ಖುಷಿ ಆಗ್ತದೇನು? ಹಾಂ ಹೇಳಲಿ ಹೇಳು. ಇಷ್ಟು ವರ್ಷದ ದೋಸ್ತಿಗೆ ನೀ ಅಂದ್ರೆ ಹಿಂಗೆ ತಿಳ್ಕೊತೇನು? ಹಿಂಗೊಂದು ಕೆಟ್ಟ ಹೆಸರು ಕೊಡ್ತೀನಿ ನಮ್ಮ ದೋಸ್ತಿಗೆ? ಹಾಂ ಹೇಳು ಗುರಪ್ಪ. ನಾನು ಭಾಳ ಬೇಜಾರು ಮಾಡ್ದಪ್ಪ ನೀನು. ತಪ್ಪಾಯ್ತಲ್ಲೇ ಶಾಮ್ಯ. ಅದು ಏನಾಗ್ಬಿಟ್ಟದು ಗೊತ್ತೇನೋ, ನನ್ನ ಬಳಿ ಕೈ ಖರ್ಚಿಗೂ ರೊಕ್ಕ ಇಲ್ದಂಗೆ ಆಗ್ಬಿಟ್ಟದ. ಪರಿಸ್ಥಿತಿ ಭಾಳ ವಜ್ಜೆ ಆಗ್ಬಿಟ್ಟದ. ಅದು 10 ಲಕ್ಷ ರೂಪಾಯಿ ತೊಗೊಂಡು ನಂದು ಹಳೆ ಕೊಟ್ಬಿಟ್ಟಿನ. ವರ್ಷಿಂದು ಎಲ್ಲ ಹೊಲದು ಅದು ಇದು ಬೇರೆ ಕಡೆಯಿಂದ ಎಲ್ಲ ರೊಕ್ಕ ತೆಗೆದ್ಬಿಟ್ಟು ಮನ್ಯಾಗಂತೆ ತಂದಿಟ್ಟಿನಿ. ಅವನಿಗೇನೋ ಬೇಕಾಗಿತ್ತಂತಪ್ಪ ಬಿಸ್ನೆಸ್ಗೆ, ಅದಕ್ಕೆ ಅವ ತೊಗೊಂಡ್ಬಿಟ್ಟನು. ಈಗ ನನ್ನ ಬಳಿ ಎದ್ದಕ್ಕೂ ರೊಕ್ಕ ಇಲ್ದಂಗೆ ಆಗ್ಬಿಟ್ಟದ. ಅಂಥದ್ರಾಗ ಇದು ಬೇರೆ ಒಂದಾಯ್ತಲ್ಲ, ಮತ್ತು ಸಿಟ್ಟು ಬರಲ್ಲ ಏನ್ಲಿ. ಅದಕ್ಕೆ ಸಿಟ್ಟಿನಾಗ ಏನೋ ಒಂದೆರಡು ಮಾತಾಡ್ದ. ಬಿಟ್ಬಿಡು ಇಷ್ಟಕ್ಕೆ. ನಮ್ಮ ದೋಸ್ತಿಕಿನ ಹೆಚ್ಚಿಗೇನು ನನ್ನ ಮಾತು ಸಿಟ್ಟಿಂದು? ಹಾಂ ಬಿಟ್ಬಿಡಲ್ಲ ಶಾಮ್ಯ. ನಡಿ ಅಲ್ಲಿ ಹೋಗಿ ಚಂದ ಕಾಕನ ದುಕಾನ್ದಾಗ ಮಸ್ತ್ ಚಾ ಚುಮಾರಿ ತಿಂದು ಆರಾಮ ಮಾತಾಡ್ಕೊತ ಕೂಡಂಬ ಅಲ್ಲಿ ಕಟ್ಟಿ. ಹ್ಞೂ ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ನವ್ರ್ಸಕ್ಕೆ ಬರ್ತಾನೆ. ಅಲ್ಲ ಕೈ ಖರ್ಚಿಗೆ ರೊಕ್ಕ ಇಲ್ಲ ಅಂತಂತಂದ್ರೆ ನನಗೆ ಕೇಳಬೇಕು ಬೇಡ ನೀನು? ಹಾಂ ಅದು ಬಿಟ್ಟು ಏನೇನೋ ಅನ್ಕೋತ ಕುಂತಿದ್ದಪ್ಪ. ಅಲ್ಲಿ ನೀ ಅರ್ಧರಾತ್ರಿ ಬಂದ್ರೂ ನಾನು ನಿನಗೆ ರೊಕ್ಕ ಕೊಡಲ್ಲ ಅಂತೀನೇನು? ನಮ್ಮ ದೋಸ್ತಿ ನೀ ಇಟ್ಟೆ ತಿಳ್ಕೊಂಡಿದ್ದಿ. ನಿನ್ನ ಕಷ್ಟಕ್ಕೆ ನಾ ಆಗಲ್ಲೇನು? ಹಾಂ ನಿನ್ನ ಕಷ್ಟಕ್ಕೆ ನಾ ಆಗೇ ಆತೀನಿ. ಅದು ಭರೋಸಿ ನೀ ಪೆಲ್ಲೆ ನಿನ್ನ ತಲೆಯಾಗ ಇಟ್ಕೋ. ಅದು ಬಿಟ್ಟು ಸುಮ್ಮ ಸಿಟ್ಟು ಮಾಡೋದಲ್ಲ. ಈಗ ಹೋಗ್ಲಿ ಬಿಡು. ಈಗ ನಿನ್ನ ಖರ್ಚಿಗೆ ರೊಕ್ಕ ಬೇಕೇನು ಹೇಳು? ಸಂಜೆಗೆ ಮನೆಗೆ ಬಾ, ತೊಗೊಂಡು ಹೋಗು. ಏನು? ಇಲ್ಲಿಲ್ಲ ಬ್ಯಾಡ್ ಬಿಡು. ಈಗೇನು ಅದೇ ಹಳೆ ಕೊಡ್ತೀನಿ ಅಂದಿನಲ್ಲ, ಹೇಳಿದ್ ನಮ್ಮ ಮಗಳಿಗೆ ಒಂದು ಸ್ವಲ್ಪರ ವಾಪಸ್ ಕೊಡೋಕೆ ಹೇಳವ ಅಂತ. 3 ತಿಂಗಳನ್ನ ಕೊಡ್ತೀನಿ ಅಂದಿನವ, ಅದಕ್ಕೆ ಕೊಟ್ಟೇ ಇಲ್ಲ. ಅದಕ್ಕೆ ಮತ್ತೆ ನಾವೇ ಕೇಳಿವಿ. ನೋಡಮ್ಮಿ ಏಟಾರ ಕೊಡ್ತಾನೆ ಬಿಡು, ಆದ್ರೆ ನಾ ಖರ್ಚು ಪಾನಿ ಮಾಡ್ಕೋತೀನಿ. ಈಗ ಅದು ಹೋಗ್ಲಿ ಬಿಡು. ನಡಿ, ಅಂದಿದ್ದಕ್ಕೆಲ್ಲ ಸಿಟ್ಟು ಮಾಡ್ಕೋಬೇಡ. ನಡಿ, ದೋಸ್ತಿ ಅಂದಮೇಲೆ ಇವೆಲ್ಲ ಜಗಳ ಜೋಟಿ ಇದ್ದಿದೆಯಪ್ಪ. ನಡಿ ನಡಿ, ನನಗಂತರೂ ನಿಂತು ಸಾಕಾಗ್ಯದ. ನಡಿ ಅಲ್ಲಿ ಚಾ ಅದು ಕುಡ್ದು ಮಾಡಿ ನಾನು ಮನೆಗೆ ಹೋಗ್ತೀನಿ. ನೀನು ಹೋಗ್ಬಿಡು. ನಡಿ. ಆಯ್ತು ನಡಿ. ಬೈಲಕ್ಕೂ ಮುಂದಾತಿ, ನೆವ್ರ್ಸಕ್ಕೂ ಮುಂದಾಯ್ತಪ್ಪ. ಏನು ಹೇಳ್ಬೇಕೇನ. ಆಯ್ತು ನಡಿ, ಹೋಗಮ್ ನಡಿ. ಹಂಗೆ ಚಾ ಅದು ಕುಡ್ದು ಒಂದಿಟ್ಟು ಬಜ್ಜಿ ಅದು ತಿನ್ನಮ್. ಚುಮ್ಮರಿ ಏನು ಬೇಡ. ಬಜ್ಜಿ ಚಾ ಎಲ್ಲ ತಿಂದು ಮಾಡಿ ಮನೆಗೆ ಹೋಗಮ್ ನಡಿ. ಪೂಜಾ ಕರ್ಕೊಂಡು ಬಂದ್ರಿ? ಹ್ಞೂ ಕರ್ಕೊಂಡು ಬಂದೇವಪ್ಪ, ಅವಾಗೇ ಕರ್ಕೊಂಡು ಬಂದೀವಿ.
ಅಂತೂ ವಂಶಕ್ಕೆ ಒಂದು ವಾರಸ್ದಾರ ಹೊಂಟನು. ಅಜ್ಜಿ ಆಗ್ಲತ್ತೀರಿ ಆ ಖುಷಿದಾಗ ಮಿಂಚಲಗತ್ತಾನ ಒಂದ್ ಅಳತಿ ನಮ್ಗೂರಪ್ಪ ನಪ್ಪ. ನಮಗ ಹೋಗಿ ಜೀವ ಹೊಳ್ಳಿ ಬಂದಂಗ ಆಯ್ತು. ಅದು ಒಂದು ಕೂಸಿಗೆ ನೋಡೋ ಸಲಿಂದ ಬದುಕಿವಿ ನೋಡ್ ಗಂಡ ಹೆಂಡತಿ ಇಬ್ರು. ಇದ್ದಿಲ್ಲ ಅಂದ್ರೆ ನಮ್ಮ ಜೀವನದಾಗ ಏನಿತ್ತು ಹೇಳು? ಏನಿದ್ದಿಲ್ಲ, ಬರೀ ಕಣ್ಣೀರ್ ಹಾಕದೇ ಇತ್ತು. ಇರ್ಲಿಕ್ಕೊಬ್ಬ ಮಗನಿಗೆ ದೇವ್ರು ಕರ್ಕೊಂಡ್ ಬಿಟ್ಟನು, ಏನ್ ಮಾಡ್ಬೇಕು? ಇರ್ಲಿ ಬಿಡು. ಏನಾತು ಜೀವನದಾಗ ಎಲ್ಲ ಬಂದಂಗ ತಗೋತಾ ಹೋಗ್ಬೇಕಲ್ಲ, ಏನ್ ಮಾಡ್ತಿ? ನಡಿ ಹೇಳ್ಕೊಂಡ್ರು ನಂದು ಮನಾರದ. ಇರ್ಲಿ ನಡಿ ನಡಿ, ಮತ್ತವ ಕಾಕ ದುಕಾನ್ ಮುಚ್ಕೊಂಡು ಹೋಗಂಗನ. ನಡಿ. ಹ್ಞೂ ನಡಿ ನಡಿ. ನಿನಗೆ ಅಲ್ಲಿ ಚಾ ಬಜ್ಜಿ ತಿನ್ನಂಗ ಆಗ್ಬಿಟ್ಟದ ಈಗ. ನಿಂದ್ರಲಕ್ ತಯಾರಿಲ್ಲ. ನಡಿ ನಡಿ. ನಿಂದ್ರಲೇ ಇನ್ನ ಒಂದು ನಮ್ಮ ಸಬ್ಸ್ಕ್ರೈಬರ್ಗೆ ಕಡಿಗೊಂದು ಮಾತ್ರ ಹೇಳ್ಬರ ಮತ್ತ. ಮತ್ತ ಆಫೀಸ್ ಬಂದಲ್ಲ, ಏನ್ ಹೇಳ್ಬೇಕಿತ್ತು ನೀನು ಸಬ್ಸ್ಕ್ರೈಬರ್ಗೆ? ನಾನು ನಮ್ ದೋಸ್ತ ಬಿಸಿ ಬಿಸಿ ಚಾ, ಬಿಸಿ ಬಿಸಿ ಮಿರ್ಚಿ ಬಜ್ಜಿ ತಿನ್ನಕ್ ಹೋಗ್ಲತ್ತೀವ್ರಿ. ನೀವು ಬರ್ರಿ, ನಿಮ್ಗೂ ಕೊಡ್ತೀವಂತ. ಹಂಗೆ ಮಿರ್ಚಿ ಬಜ್ಜಿ ಚಾ ಯಾರ್ಯಾರಿಗೆ ಇಷ್ಟ ಅಂತೇಳಿ ಕಮೆಂಟ್ ಮಾಡೋದು ಮರಿಬ್ಯಾಡ್ರಿ. ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡ್ಲತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೋಟಿಫಿಕೇಶನ್ ಬಟನ್ ಆನ್ ಮಾಡ್ಕೊಳ್ಳೋದು ಮರಿಬ್ಯಾಡ್ರಿ. ಮತ್ತು ಇನ್ನೊಂದು ಹೇಳ್ಬೇಕಂತಂದ್ರೆ ಕತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬ್ಯಾಡ್ರಿ. ಹೊಸದಾಗಿ ಯಾರು ನೋಡ್ಲತ್ತಿರಲ್ರಿ ಅವರು ಪಾರ್ಟ್ 1 ನಿಂತ ನೋಡ್ರಿ, ಅಂದ್ರೆ ನಿಮ್ಗೆ ಕತಿ ಅರ್ಥ ಆಗ್ತದ್ರಿ. ದಯವಿಟ್ಟು ಸಪೋರ್ಟ್ ಮಾಡ್ರಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡೋದು ಮರಿಬ್ಯಾಡ್ರಿ. ನಾನು ನಿಮ್ಗೆ ಚಾ ಮತ್ತು ಮಿರ್ಚಿ ಬಜ್ಜಿ ತಿನ್ನಕ್ಕೆ ಕರ್ದಿಲ್ಲತ್ತೆ, ಸಿಟ್ಟಾಗ್ಬೇಡ್ರಿ. ಮತ್ತು ಬರ್ರಿ ನಾನು ಕೊಡಿಸ್ತೀನಿ ಅಂತ, ಅದಕ್ಕೇನಿಲ್ಲ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರ್ಯಾರು ಕಮೆಂಟ್ ಹಾಕಿಲ್ಲ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ಲಾಕತ್ತೀರಿ, ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಕೇಳ್ತೀನಿ ರೀ. ಆದಷ್ಟು ಗುರಪ್ಪ ಎಲ್ಲ ಹೇಳೇ ಬಿಟ್ಟನ, ಮತ್ತು ನನಗೇನು ಹೇಳಕ್ಕೆ ಉಳಿಸೇ ಇಲ್ಲವ, ಎಲ್ಲ ಹೇಳಿಬಿಟ್ಟನ. ದಯವಿಟ್ಟು ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಮಾತ್ರ ನಾ ಕೇಳ್ಕೊತೀನಿ ರೀ. ದಯವಿಟ್ಟು ಸಪೋರ್ಟ್ ಮಾಡ್ರಿ. ಹಂಗೆ ಕತಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೇಳೋದೆಲ್ಲ ಆಯ್ತು, ಮುಗೀತು. ನಡಿಯಲಿ ನಡಿಯ ಮತ್ತೆ ಮುಚ್ಚದನಂತಂದ್ರ ನಮಗೂ ಚಾ ಮತ್ತು ಮಿರ್ಚಿ ಬಜ್ಜಿ ನಮಗೂ ಸಿಗಲ್ಲ, ಗೊತ್ತೇನ್ ನಿನಗ? ಆಯ್ತಪ್ಪ, ಆಯ್ತಾಯ್ತು, ನಡಿ ನಡಿ ನಡಿ.